ಸರಿ ನಿನ್ನ ಮಾರ ಮಣ್ಣಾಲಿ ವಯಸ್ಸಿರದ ವಯಸ್ಸಿನಾಗ ಡ್ಯಾನ್ಸ್ ಮಾಡಕ್ ಬಂದ ನೀವು. ನಾನು ಅವನ ಚಂದ ಕುಣದಿ ಆಮೇಲೆ ತಲೆ ಬಿದ್ದ ಬಿಟ್ಟಿಲ್ಲಲೇ ನನ್ನ ಮೇಲೆ ಬರ್ತೀಯಲ್ಲ. ಏನು ಸ್ವಾದ ಗಟ್ಟಿದ್ದ ಮನುಷ್ಯ ಅದಿ ಬಿಡ ನೀನು. ಹೋಗತ್ತಾಗ ಏನ ತೀರ ಮನ್ಯಾಗ ಯಾರಿಲ್ಲ ಅಂತ ಹೇಳಿ ಹಿಂಗ ಮಾಡುದು. ಆಗು ವಯಸ್ಸಿನಾಗ ಎಲ್ಲ ಆಗಿ ಹೋಗೈತೆ. ಈಗ ಏನು ಸಾಯು ವಯಸ್ಸು. ಈಗ ಅವ್ರ ಅವಾಗಿನಂಗ ಬಂದಿಟ್ಟಿದ್ದು ಸಾಯುಣ ಅಂತ. ನಿನ್ನ ಹುಚ್ಚ ಮೋಳಿ. ವಯಸ್ಸಿಗೆ ತಕ್ಕಂಗಿರಬೇಕು ನಿನ್ನ ಮೂಳಿ. ವಯಸ್ಸಿಗೆ ತಕ್ಕಂಗಿರಬೇಕು. ಮರ್ಯಾದೆ ಕೊಟ್ಟು ತಗೋಲಿ. ಏನ ನಿನ್ನ ಅವನ ಯಾರಿಗ್ಲಂತ ಸುಮ್ಮನೆ ಬಿಟ್ಟೇನಿ. ಮಕ್ಳು ಮೊಮ್ಮಕ್ಳು ಇದ್ರಿಗೆ ಅಂದಿ ಅವ ಕಲಿತಾವ ಅದನು. ಅಯ್ಯಯ್ಯೇ ಸುಂದ್ರ, ಮಗಗೂ ಗೊತ್ತು ಮೊಮ್ಮಕ್ಳಿಗೆ ಗೊತ್ತು ನಿನ್ನ ಚಾಳಿ. ಅವ್ಯಾಕ ಪುಣ್ಯಕ್ಕೆ ಕಲ್ತಿಲ್ಲವು ನಿನ್ನಂಗೆ ಮಾಡೋದು. ಏನು ಸಣ್ಣ ಹುಡುಗರು ಬಿತ್ತಿ ಬಿಡ್ರಿ ನಿಮ್ದು ತೀರತ್ತಾಗ. ಹೋಗ್ಲಿ ಬಿಡ ನಿನ್ನ ಅವನ ಏನಾಗಬೇಕಾಗೈತಿ ಸಾಯು ಮುಂದೆ. ಅಲ್ಲೇ ಕುಂತ ಮಾತಾಡಕತ್ತೀಯಲ್ಲಿ. ಬಾ ಇಲ್ಲಿ ಕುಂದ್ರ, ಬಾ ಇಲ್ಲಿ ಬಾಜು ಒಂದು ಕತೆ ಹೇಳ್ತಾನೆ. ಈ ವಯಸ್ಸಿನಾಗೂ ಏನ ನಿಂದು ಹೋಗತ್ತಾಗ. ನಿಲ್ಲ ಮಳ್ಳಿ ಹುಣಸಿಕಾಯಿ ಮುಪ್ಪಾದ್ರೂ ಹುಳಿ ಮುಪ್ಪಕತ್ತನಲ್ಲಿ ಹೊಗೆ ಬಿಟ್ಟೆಲ್ಲಿ 16 ವರ್ಷದ ಸುಮಬಾಲಿ. ಯಪ್ಪ ನಿಮ್ದು ಹುಚ್ಚರಾಟ ಡಾಮ್ರಾಟ ಇನ್ನೂ ಬಿಟ್ಟಿಲ್ಲ ನೀವು. ಹೌದ ಸುಳೆ ಮಗನ. ನಿನ್ನ ಅವನ ಏನೈತಿ ನಮ್ದು ಸಾಯಿ ವಯಸ್ಸಿನಾಗ ನೀ ಅದಿಪ್ಪ ನಿನ್ನ ಹೆಂಡತಿ ಚೂಟಿ ಮಕ್ಕ ಹಿಂಗೆ ಮಾಡ್ಕೊಂಡೆ. ನಮ್ಗೆ ಹಂಗಿರಂಗ ಆಗಂಗಿಲ್ಪೋ. ನಾವು ಹಂಗೆ ನಕ್ಕೊಂತದೇವಂತನೇ ಇಲ್ಲಿ ಮಟ್ಟ ಜೀವನ ಮಾಡಕತ್ತೇವೆ ನಾವು. ಏನು ತಿಳ್ಕೊಂಡಿ ನೀನು? ಹಾಯಪ್ಪ ಏನು ನಾನು ಮುದುಕಾದ್ಯಾ? ನೀನಂತೂ ತೀರ ಮುದುಕಾದಿ ಥಗಿ. ಅದು ಹೋಗ್ಲಿ, ಈ ಎಲ್ಲದಾಳಿಕೆ ನಮ್ಮಕ್ಕೆ ನನ್ನ ಹುಚ್ಚು ನನ್ನ ಮಗನೇ. ಹೆಂಡತಿ ಜೊತೆ ನಕ್ಕೊಂತಿರೋ ಏನ ನಿಂದ? ನಕ್ಕೊಂತಿರ್ಬೇಕಪ್ಪ ಮನುಷ್ಯ. ನಕ್ಕೊಂತಿದ್ರಷ್ಟು ಆರಾಮ್ ಇರ್ತೈತಿ ನೋಡ್ರಿ. ನಕ್ಲಿ ಮಾಡ ನೀನು ಒಂದಿಟ್ಟು. ಮನಿ ಅನ್ನೋದು ಸ್ವರ್ಗಾಗಿರ್ತೈತಿ. ನಾ ಇಲ್ಲಿ ನಕ್ಲಿ ಹಿಂಗೆ ನಕ್ಲಿ ಮಾಡ್ಕೊಂತ ಬಂದ ನಮ್ಮ ಜೀವನ ಇಲ್ಲಿಗೆ ತಂದಿಟ್ರಿ ಇಬ್ರು ಗಂಡ ಹೆಂಡತಿ. ನಡ್ದತ್ತ ಸಾಕಾಗೈತಿ. ನಿಲ್ಪ ತಡಿಪ, ಇಲ್ಲೇ ಒಂದು ಸ್ವಲ್ಪ ಹೋದವನ ಬರ್ತೇನೆ. ಏನು ಅನ್ನೋದು ತಡ ಹೋಗೇ ಬಿಡ್ತೈತೆ ನಮ್ಮಪ್ಪ. ಏನ ಇವ್ರದ್ದು ಮಾವರ ನಾಷ್ಟ ಮಾಡ್ಬರಿ. ಏನಂದ್ರಿ ಅವ್ರಿಗೆ? ನಾ ಏನು ಅನ್ಬೇಕ್ಲೆ? ಏನಂದಿಲ್ವಾ ನಾನು? ನನಗೆಲ್ಲ ಗೊತ್ತಾಕತಿ. ಎದಕ್ಕಂಗ ನಕ್ಕಿರಿ? ಅವರು ಖುಷಿಯಿಂದ ಅದಾರಿಲ್ಲ ನಮ್ಮ ಜೊತೆ, ಅಷ್ಟೇ ಸಾಕು. ಹಂಗಲ್ಲಿ ತೀರ ನಕ್ಲಿ ಚಲೋ ಅಲ್ಲ ಅಂತ ಅಷ್ಟ ಅಪ್ಪಗಂದಿದ್ದು. ಅಷ್ಟು ಅಧಿಕಾರ ಇಲ್ಲ ನಮ್ಮ ಮಗ ಆಗಿ ನನಗೆ. ನಿಮಗೇನು ಗೊತ್ತ ಅವ್ರು ಅಷ್ಟು ನಕ್ಕೊಂತ ನಕಲಿ ಮಾಡ್ಕೊಂತ ಅದಾರ ಅಂತ ಹೇಳಿ? ನಾನು ಇನ್ನೂ ಸಸಿಯಾಗಿ ಇಷ್ಟು ವರ್ಷ ಅದೇನಿ ಗೊತ್ತಾ? ಇಲ್ಲಪ್ಪ, ಇನ್ನೊಮ್ಮೆ ಹಂಗೆ ಅನ್ನಂಗಿಲ್ಲ. ನಂಗೆ ನಾಷ್ಟ ಆಗ್ತಾನೆ ಕೊಡು. ಟೆನ್ಷನ್ ಆಗಿದ್ದೆ ನಾನು. ಒಂದು ಮಾತು ಹೇಳ, ನನಗೆ ಅತ್ತಿ ಮನೆ ಅಂತ ಭಾಳ ಹೆದರಿದ್ದೆ ನಾ ಒಂದು ಟೈಮ್ನಾಗ. ಆದ್ರೆ ಇಂಥ ಅತ್ತಿ ಮಾವನ ಪಡ್ಯಾಕ ನಾ ಭಾಳ ಪುಣ್ಯ ಮಾಡೇನ್ರಿ. ಇವ್ರು ಹಿಂಗೆ ನಕ್ಕೊಂತ ಮನ್ಯಾಗ ಅದಾರ ಅಂತ ಹೇಳಿನ ನಾ ಇಷ್ಟು ಜೀವನ ಮಾಡತ್ತೀನಿ. ಆಮೇಲೆ ನಾನು ಯಾವತ್ತೂ ಸಸಿಗತೆ ನೋಡಿಲ್ಲ, ಮಗಳ ಗತಿನ ನೋಡ್ಕೊಂತ ಬಂದಾರ. ನನ್ನ ಪುಣ್ಯ ರೀ ಮನ್ಯಾಗ ಹಿಂಗೆ ಸಿಕ್ಕಿದ್ದು. ಬಯ್ಯಾಕೆ ಹೋಗ್ಬೇಡ್ರಿ, ಅವ್ರ ಜೀವನದ ಅನುಭವ ಮಾಡಿನ ಈ ರೀತಿ ನಮ್ಮ ಜೊತೆ ಮಕ್ಕಳಾಗದಾರ. ಇಲ್ಲಿ ತಗೋ, ಇನ್ನೊಮ್ಮೆ ಹಂಗೆ ಅನ್ನಂಗಿಲ್ಲ. ಅವ್ವ ಇತ್ತಾಗ ಹೊಲ ಕಡೆ ಹೋಗಿ ನೋಡಕ್ಕಿ ಬಂದ್ಲಂದ್ರೆ ಒಂದು ಸ್ವಲ್ಪ ನಾಷ್ಟ ಹಾಕ್ಬಿಡ. ಅದನ್ನ ಚಿಂತೆ ಬಿಡ್ರಿ ನೀವು, ನಾ ಎಲ್ಲ ಮಾಡ್ತೇನೆ. ಇನ್ನೊಂದ್ಸಲ ಹಂಗೆ ಅನ್ನಕ್ಕೆ ಹೋಗಕ್ಕೆ ಹೋಗ್ಬೇಡ್ರಿ. ಆತ್ಲಪ್ಪ, ಇನ್ನೊಮ್ಮೆ ನಂಗೆ ಅನ್ನಕ್ಕೆ ಹೋಗಂಗಿಲ್ಲ. ಮಕ್ಕ ಇಂಥ ಗಡ್ಗೆ ಮಾಡ್ಕೊಂಡು ಅತ್ತಾಗಿತ್ತಾಗ ಮಗನ ಮುಂದೊಂದ ಸಸಿ ಮುಂದೊಂದ ಹೇಳು ಕಾಲದಾಗ ಅತ್ತಿ ಮಾವ ನನ್ನ ಮಗಳಿಗಿಂತ ಹೆಚ್ಚಿಗೆ ನೋಡ್ಕೊಂಡಾರ್ರಿ. ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ನನಗೆ? ಅಂಥ ದೇವ್ರಂತ ಅತ್ತಿ ಮಾವಾಗ ಮಗಾಗಿ ನೀವೇನು ಅನ್ನಕ್ಕೆ ಹೋಗ್ಬೇಡ್ರಿ. ನನ್ನ ಇದ್ರಿಗೆ ಅವ್ರಿಗೆ ಎಷ್ಟು ಬೇಜಾರಾಕೆತ್ಕೋತಾ ನೀವು ಹಂಗೆ ಮಾತಾಡಿದ್ರೆ? ತಗೋರೋ ಮರಯ್ಯ, ಅನ್ನಂಗಿಲ್ಲ. ಕಾಲ್ ಬೀಳ ನಿಂದು. ಅದೇನು ಬೇಡ ಮಾವಾರ ಹೆಂಗಿರ್ತಾರೆ ನೋಡು ಹಂಗೆ. ಅತ್ತಿಯರ ಜೊತೆ ನನ್ನ ಜೊತೆನೂ ಇರ್ರಿ ಹಂಗೆ. ಹಂಗಿರ್ಬೇಕಾ? ಬಾಯಿಲೆ ಬಲ್ವಾ ನಾ ಹೋಗ್ತೇನೆ. ಯಪ್ಪಾವ್ ಏನು ಬೇಕಾಗಿತ್ತ? ಯೋ ಎಷ್ಟು ಗಾಬ್ರಾಗ್ತೀಯೋ ಫಾದರ್ ಡ್ಯಾಡಿ. ಏನಿಲ್ಲ, ಖುಷಿ ಆತ ನೀವು ಹಿಂಗಿರೋದು ನೋಡಿ. ಹಿಂಗ ಇರಿಪ್ಪ ಚಂದಾಗಿ. ನೀವು ಇಷ್ಟ ನಕ್ಕೊಂತಿರ್ಲಿ ನಮ್ಮ ಮನಿ.